ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಪ್ಲೈನ್ ಲೈನಿಂಗ್ ಬ್ಲೌಸು ಮತ್ತು ನ್ಯೂಸ್ ಪೇಪರ್ ಕಟ್ಟಿಂಗ್ ತೋರಿಸ್ಕೊಡ್ತಿದ್ದೀನಿ ಇವತ್ತು. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ಬಟ್ಟೆಯಲ್ಲಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಸೇಮೇ ಫಸ್ಟು ನಾನು ಪೇಪರ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ಫಸ್ಟು ನೀವು ನೋಡಿ, ಹೂವು ಪಟ್ಟಿ ಇದೆಯಲ್ಲ, ಈ ಹುಕ್ ಪಟ್ಟಿಯಿಂದ ಈ ಫುಲ್ ಕಾಜಾ ಪಟ್ಟಿವರೆಗೂ ನೋಡಿ ಹತ್ತಿದೆ, ಕಾಣಿಸ್ತಿದೆಯಾ? ಹತ್ತಿದ್ರೆ ನಾನು 2 ಎಕ್ಸ್ಟ್ರಾ ಇಟ್ಕೊತೀನಿ, 12 ಇಟ್ಕೊತೀನಿ. ಯಾಕಂದರೆ ಕಾಜಾ ನನಗೆ ಜಾಸ್ತಿ ಇರಬೇಕು ಅಂತ ಹೇಳಿಬಿಟ್ಟು ಬಿಟ್ಕೊತಿದ್ದೀನಿ. ನೀವು 1 ಬೇಕಾದರೂ ಇಟ್ಕೊಬೋದು, 11 ಬೇಕಾದರೂ ಇಟ್ಕೊಬೋದು, 12 ಬೇಕಾದರೂ ಇಟ್ಕೊಬೋದು. ನಾನು 12 ಇಟ್ಕೊತಿದ್ದೀನಿ, ಓಕೆನಾ? ಇವಾಗ ನಾನು 12ಕ್ಕೆ ಇದು ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಓಪನ್ ನಮ್ಮ ಅಪೋಸಿಟ್ ಹೋಗಬೇಕು, ಕ್ಲೋಸ್ ಏನಿದ್ರು ನಮ್ಮ ಸೈಡ್ ಬರಬೇಕು, ಓಕೆನಾ? ನೋಡಿ, ಇಲ್ಲಿಂದ ಇಲ್ಲಿಗೆ 12.5 ಇದೆ ಅಲ್ವಾ, ನಾನು ಕರೆಕ್ಟಾಗಿ 12ಕ್ಕೆ ಫೋಲ್ಡ್ ಮಾಡ್ಕೊತೀನಿ. ನೋಡಿ, ನಾನು ಕರೆಕ್ಟಾಗಿ 12ಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಈಗ ನೆಕ್ಸ್ಟು ನೋಡಿ, ಫ್ರಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ, ಇಲ್ಲಿಂದ ಬ್ಯಾಕಿಂದ ಉದ್ದ ನೋಡ್ಕೋಬೇಕು. ನೋಡಿ, ಬ್ಯಾಕಿಂದ ಉದ್ದ ಬಂದು 14 ಇದೆ, ಓಕೆನಾ? 14, 1.5 ಜಾಸ್ತಿ 15.5. ನೋಡಿ, ಈ ತುದಿಯಿಂದ ಇಲ್ಲಿವರೆಗೂ 15.5 ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, ಓಕೆನಾ? ಸ್ಟ್ರೈಟ್ ಒಂದು ಎಳ್ಕೊಂಡಿದ್ದೀನಿ. ನೋಡಿ, ಈ ಕಡೆಯೂ ನಿಮಗೆ 15.5 ಬರಬೇಕು. ಇದು ನ್ಯೂಸ್ ಪೇಪರ್ ಆಗಿರೋದ್ರಿಂದ ನಿಮಗೆ 15.5 ಬರಲ್ಲ. ಹಾಗಾಗಿ ನಾನು ಈ ಕಡೆ ನೋಡಿ, ಬ್ಯಾಕ್ ಮಾತ್ರ 15.5. ಇದು ಎಷ್ಟಿದೆಯೋ ಅಷ್ಟೇ ಸಾಕಾಗುತ್ತೆ. ನ್ಯೂಸ್ ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ. ಬಟ್ಟೆ ಕಟ್ಟಿಂಗ್ ಆಯಿತು ಅಂದರೆ ನೀವು ಇಲ್ಲಿ ನೋಡಿ, ಇದು 12.5 ಬರ್ತಿದೆ. ಇನ್ನೂ ಎಷ್ಟು ಕಡಿಮೆ ಬರ್ತಿದೆ? 3.5 ಕಡಿಮೆ ಬರ್ತಿದೆ, ಆಯಿತಾ? ಇದು ನಡೆಯುತ್ತೆ, ಯಾಕಂದರೆ ಇದು ಪೇಪರ್ ಕಟ್ಟಿರಂಗಾಗಿರೋದ್ರಿಂದ ನಡೆಯುತ್ತೆ. ಅದೇ ನೀವು ಬಟ್ಟೆ ಕಟ್ ಮಾಡ್ತೀನಿ ಕಟ್ಟಿಂಗಲ್ಲಾದರೆ ಹಿಂಗಾಗಲ್ಲ. 2 ಕಡೆ, ಈ ಕಡೆನೂ 15.5 ಇರಬೇಕು, ಈ ಕಡೆನೂ 15.5 ಇರಬೇಕು. ಹಾಗಾದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ಕಟ್ಟಿಂಗು. ಈಗ ನೆಕ್ಸ್ಟು ಈ ಲೈನ್ ಹಾಕ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ನೆಕ್ ಅಗಲ ನೋಡಬೇಕು. ನೋಡಿ, ಹೀಗೆ ಉಲ್ಟಾ ಮಾಡಿಕೊಂಡು ಫ್ರಂಟ್ ಇದು, ಓಕೆನಾ? ಫ್ರಂಟ್ ಸೈಡು ನಾವು ಫ್ರಂಟ್ ನೆಕ್ ಅಗಲ ನೋಡ್ತಿರೋದ್ರಿಂದ ಫ್ರಂಟ್ ಸೈಡ್ ನೋಡ್ಕೋಬೇಕು. ನೋಡಿ, ನೆಕ್ ಅಗಲ ಬಂದು 5 ಇದೆ, ಓಕೆನಾ? 5ರಲ್ಲಿ ಅರ್ಧ ಬಂದು 2.5. ಬೋಟ್ ನೆಕ್ ಆಗಿರೋದ್ರಿಂದ 1 ಇಂಚು ಜಾಸ್ತಿ ಇಟ್ಕೋಬೇಕು, ಸೊ 3.5. 5ರಲ್ಲಿ ಅರ್ಧ 2.5 ಪ್ಲಸ್ 1 ಜಾಸ್ತಿ, ಓಕೆನಾ? 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಎಡ್ಜಿಂದ ಇಲ್ಲಿ ಮೇಲ್ಗಡೆಗೆ ಕಾಣಿಸ್ತಿದೆಯಾ? ಓಕೆ. ನೆಕ್ ಅಗಲ ಆದಮೇಲೆ ಭುಜ ನೋಡ್ಕೋಬೇಕು. ನೋಡಿ, ನೋಡಿ, ಫ್ರಂಟಲ್ಲಾದರೂ ನೋಡ್ಕೋಬೋದು ಭುಜ, ಬ್ಯಾಕಲ್ಲಾದರೂ ನೋಡ್ಕೋಬೋದು. ನೋಡಿ, ಈ ಎಡ್ಜ್ ಇದೆಯಲ್ಲ, ನೋಡಿ, ಹೀಗೆ ಇಟ್ಕೊಂಡು ಹೀಗೆ ಇಟ್ಕೋಬೇಕು. ನೋಡಿ, 2.5 ಅಂದರೆ ಅರ್ಧ ಜಾಸ್ತಿ 3, ಓಕೆನಾ? ಈಗ ಈ ನೆಕ್ ಅಗಲ ಏನು ಹಾಕ್ಕೊಂಡಿದ್ದೀವೋ ಅದ್ರ ಮೇಲೇ ಹೀಗೆ ಇಟ್ಕೊಂಡು 3, ಓಕೆನಾ? ನೆಕ್ಸ್ಟು ಈಗ ಕಂಕ್ಳು ನೋಡಿ, ಈ ಸ್ಟಿಚ್ ಕಾಣಿಸ್ತಿದೆಯಾ? ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಆ ಸ್ಟಿಚ್ಚು ಸ್ಟ್ರೈಟಿಗೆ ಒಂದು ಲೈನ್ ಎಳ್ಕೊಳ್ಳಿ, ಓಕೆನಾ? ಎಳ್ಕೊಂಡ್ಮೇಲೆ ನೀಟಾಗಿ ಬಟ್ಟೆನ ಹಾಸ್ಕೊಂಡು ನೋಡಿ, ಈ ಫ್ರಂಟು ಬ್ಯಾಕ್ ಅಟ್ಯಾಚಿಂದ ಇಲ್ಲಿಗೆ 5.5 ಬರುತ್ತೆ. ನೋಡಿ, 5. ನೋಡಿ, ಈ ಭುಜ ಏನು ಹಾಕ್ಕೊಂಡಿದ್ದೀವೋ ಈ ಲೈನ್ ಪಕ್ಕಕ್ಕೇ ನಾವು 5.5ಗೆ ಮಾರ್ಕ್ ಮಾಡ್ಕೋಬೇಕು, ಓಕೆನಾ? ನೋಡಿ, ಕಾಣಿಸ್ತಿದೆಯಾ? ಈಗ ಬಾಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಲೈನ್ ಎಳ್ಕೊಂಡು ಹಿಂಗೆ ಬಾಕ್ಸ್ ಮಾಡ್ಕೋಬೇಕು, ಓಕೆನಾ? ಈ ಕಡೆನೂ ಅಷ್ಟೇ, ಈ ಕಡೆನೂ 5.5ಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ಈ ಕಡೆನೂ ಅಷ್ಟೇ, ಇಲ್ಲಿ ನೋಡಿ, ಈ ಲೈನ್ ಇದೆಯಲ್ಲ, ಈ ಲೈನ್ ಸೆಂಟ್ರಿಗೆ ಇಟ್ಕೊಂಡು ಈ ಕಡೆಗೆ ನೋಡಿ, ಈಗಲೂ ಅಷ್ಟೇ ಒಂದು ಸ್ಕೇಲ್ ತೊಗೊಂಡು ನೋಡಿ,
ಇಲ್ಲಿ ಶೇಪ್ ಹಾಕ್ಕೋಬೇಕು. ಅರ್ಧ ಇಂಚು ಶೇಪ್ ನೀಟಾಗಿ ಹಾಕ್ಕೊಳ್ಳಿ. ಓಕೆನಾ. ಈಗ ನೆಕ್ಸ್ಟು ಫ್ರಂಟ್ ನೆಕ್ ಉದ್ದ ಬಂದು 4ಕ್ಕೆ ಬರೋದಿದು. ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ 4. ಈ ನೆಕ್ ಅಗಲ ಇದೆಯಲ್ಲ, ಈ ನೆಕ್ ಅಗಲದಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಸೆಂಟರ್ ಲೈನ್ ಏಕನ್ನು ಹಾಕ್ಕೊಂಡಿದ್ದೀವೋ 15.5, ಆ ಲೈನಲ್ಲಿ ನೆಕ್ ಅಗಲ ಬರುತ್ತಲ್ಲ. ಓಕೆನಾ. 4ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಹಾಂ. ಇವಾಗ ಬಾಕ್ಸ್ ಮಾಡ್ಕೋಬೇಕು ನೋಡಿ. ಹೀಗೆ ಇದು ನೆಕ್, ಫ್ರಂಟ್ ನೆಕ್ ಉದ್ದ ಏನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು 4ಕ್ಕೆ ಬರುತ್ತೆ. ಓಕೆನಾ. ಬಾಕ್ಸ್ ಮಾಡಿಕೊಂಡೆ. ಈಗ ನೋಡಿ ಇದೇ ಮೇನ್. ಇವಾಗ ನೀವು ಇದನ್ನು ನೋಡ್ಕೋಬೇಕು. ಇದು ನಾರ್ಮಲ್ ಬ್ಲೌಸ್ ಥರ ಆಯಿತು. ಇವಾಗ ಇಲ್ಲಿಂದ ನೋಡ್ಕೋಬೇಕು ನೀವು. ನೋಡಿ 4 ಇದೆ, 2 ಎಲ್ಲಿದೆ? ಇಲ್ಲಿದೆ. 2ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 2ಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿಂದ ಇದು ಜಾಯಿನ್ ಆಗಬೇಕು. ಹೀಗೆ ಗೊತ್ತಾಯ್ತು ಅಂದ್ಕೊತೀನಿ. ನೋಡಿ ಇದು ಶೇಪ್, ಇಲ್ಲಿ ಶೇಪ್ ತಗೊಂಡ್ಬಿಡ್ತೀವಿ. ಇದು ಆ ರೀತಿ ಎಲ್ಲ ಹಿಂಗೆ ಬರಬೇಕು. ನೀವು ಶೇಪ್ ನೀಟಾಗಿ ತಗೊಂಡಿಲ್ಲ ಅಂದರೆ ಬೋಟ್ ನೆಕ್ ಬರೋದಿಲ್ಲ. ಓಕೆನಾ. ಇದು ಅರ್ಥ ಆಯಿತು ಅಂದ್ಕೊತೀನಿ. 4 ಇದು ಫ್ರಂಟ್ ನೆಕ್ ಉದ್ದ ಬಂದು ಇಲ್ಲಿಂದ 4 ನಾನು ಬಾಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ ಅಗಲ. ಓಕೆನಾ. ಇಲ್ಲಿಂದ ನಾನು ಈ 4ರಲ್ಲಿ 2 ಅರ್ಧ ಸೆಂಟ್ರು, 4ರಲ್ಲಿ ಸೆಂಟ್ರು ಮಾಡ್ಕೊಂಡು 2 ಬರುತ್ತಲ್ಲ ನೋಡಿ, 2ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ಳೋದು. ಓಕೆನಾ. ಕಟ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ. ನೆಕ್ಸ್ಟು ಕ್ರಾಸ್ ಪಟ್ಟಿ ಈ ಕಡೆ 15.5 ತೊಗೊಂಡಿರ್ತೀರಲ್ಲ, ಆ ಎಡ್ಜಿಂದ ತೊಗೋಬೇಕು. ನಾನು ಇದು 15.5 ಇರಲಿಲ್ವಲ್ಲ, ಹಾಗಾಗಿ ಈ ನ್ಯೂಸ್ ಪೇಪರ್ ಎಡ್ಜಿಂದ ತೊಗೊಂಡಿದ್ದೀನಿ. ಸೇಮ್ ಕ್ರಾಸ್ ಪಟ್ಟಿ ಪ್ಲೈನ್ ಬ್ಲೌಸ್ ಥರನೇ ನೋಡಿ. 3ಕ್ಕೆ ಲೈನು, 3ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಲೈನು ಓಕೆನಾ. ಈಗ ನೋಡಿ ಇಲ್ಲಿಂದ 3 ಇದು ಸೇಮ್. ಓಕೆನಾ. ವಿತೌಟ್ ಕ್ರಾಸ್ ಪಟ್ಟಿನೂ ನೀವು ಬೋಟ್ ನೆಕ್ ಹೊಲಿಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು. ನೋಡಿ ಇಲ್ಲಿಗೆ 1, ಈ ಕಡೆಯಿಂದ ಈ 3ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರಾ, ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ದೀರಾ. ಇಲ್ಲಿಂದ ಈ ಕಡೆಗೆ 1. ಓಕೆನಾ. ಇಲ್ಲಿ 3ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರಾ. ಈ ಲೆಂತು ಕಾಣಿಸ್ತಿದ್ಯಾ? ಒಂದು ನಿಮಿಷ. ಹಾಂ, ಹೀಗೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಹೀಗೊಂದು ಲೈನ್ ಹೇಳ್ಕೊಳ್ಳಿ. ಇದು ಕ್ರಾಸ್ ಪಟ್ಟಿ ಆಯಿತು. ಓಕೆನಾ. ಇದು ಅರ್ಥ ಆಯಿತು ಅಂದ್ಕೊತೀನಿ. ಇವಾಗ ಬ್ಯಾಕಿಂದ ಉದ್ದ ನೋಡಿ 4 ಇದೆ. 4 ಅಂದರೆ 2 ಜಾಸ್ತಿ 6 ನೋಡಿ. 6 ಈ ಕಡೆ ಎಡ್ಜಿಂದ 6ಕ್ಕೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಇವಾಗ ಸುಮ್ಮನೆ ಒಂದು ಲೈನ್ ಹೇಳ್ಕೊಳ್ಳಿ. ಓಕೆನಾ. ಈಗ ನೆಕ್ಸ್ಟು ಇಲ್ಲಿಂದ ಇಲ್ಲಿ ನೋಡಿ, ಈ ಲೈನಿಂದ ಈ ಕಡೆಗೆ 4 ನೋಡಿ ಹೀಗೆ. ಓಕೆನಾ. ಇದನ್ನು ಬಾಕ್ಸ್ ಹೇಳ್ಕೋಬೇಕು ಫಸ್ಟು. ನಾಲ್ಕಕ್ಕೆ ಬಾಕ್ಸ್ ಮಾಡಿಕೊಂಡ್ರೆ ಇದು ಸೇಮ್ ನೋಡಿ. ಇದು ಸೆಂಟ್ರ್ ಬಂದು 2 ನೋಡಿ. ಓಕೆನಾ. ಇದಾಯಿತು. ನೆಕ್ಸ್ಟು ಈಗ ಇದು 2 ಅರ್ಥ ಆಯಿತು ಅಂದ್ಕೊತೀನಿ. ಈಗ ನೋಡಿ ನೆಕ್ ಅಗಲ, ಬ್ಯಾಕ್ ನೆಕ್ ಅಗಲ ನೋಡ್ಕೋಬೇಕು. ಅಗಲ 6 ಇದೆ. ಓಕೆನಾ. 6ರಲ್ಲಿ ಅರ್ಧ 3 ನೋಡಿ. ಈ ಕೆಳಗಿಂದ ಈ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಬ್ಯಾಕಿಂದ ಉದ್ದ 4 + 2 ಎಕ್ಸ್ಟ್ರಾ 6. ಆ 6ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರ, ಅಲ್ಲಿ
3 ಇಟ್ಕೊಳ್ಳಿ. ನೋಡಿ ಹೀಗೆ 3 ಇಟ್ಕೋಬೇಕು. ಓಕೆನಾ? ಇವಾಗ ನೀವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ, ಇದರಲ್ಲಿ ಬೋಟ್ ನೆಕ್ ಪಾಟ್ ಡಿಸೈನ್ ಬೇಕಾ ಇಲ್ಲ ಬೋಟ್ ನೆಕ್ ಡಿಸೈನ್ ಬೇಕಾ, ಯಾವ ಡಿಸೈನ್ ಬೇಕೋ ನೀವು ಇಟ್ಕೋಬೋದು. ನಾನು ಸುಮ್ಮನೆ ನಮ್ಮ ನಾರ್ಮಲ್ಲು ಬೋಟ್ ನೆಕ್ಕೆ ಇಟ್ಕೊತಿದ್ದೀನಿ. ಹಾಗಾಗಿ ಇಲ್ಲ 5.5 ಇದೆ ಅಲ್ವಾ, 5.5 ಅಂದರೆ 2.75, 2.75ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನಾನು. ಓಕೆನಾ? ಈ ಕಡೆನೂ ಅಷ್ಟೇ, ಆ ಕಡೆ 2.75ಗೆ ನಾನು ಮಾರ್ಕ್ ಮಾಡಿಕೊಂಡೆ ಅಲ್ವಾ. ನೋಡಿ ಇದನ್ನು ನಾನು ಈ ಮಾರ್ಕ್ಗೆ ಜಾಯಿನ್ ಮಾಡ್ತಿದ್ದೀನಿ. ಓಕೆನಾ? ರೌಂಡ್ಗೆ ಸುಮ್ಮನೆ ಇಲ್ಲಿಂದ ಇಲ್ಲಿ ನೋಡಿ, ಇದು 1/2 ಇಂಚು ಗ್ಯಾಪ್ ಕೊಡಬೇಕು. 1/2 ಇಂದ 1 ಇಂಚು, 1 ಇಂಚ್ ಕೊಡ್ತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಗೊತ್ತಾಯ್ತು ಅಂದ್ಕೊತೀನಿ. ಇದು ಹೀಗೆ ತೊಗೋಬೇಕು. ಓಕೆನಾ? ಈ ಕಡೆ 1 ಇಂಚು, 2 ಸೇರಿ 1 ಇಂಚು, ಈ ಕಡೆ 1/2, ಈ ಕಡೆ 1/2. ಓಕೆನಾ? ಈಗ ಇಲ್ಲಿಂದ ನಾನು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಜಾಯಿನ್ ಮಾಡ್ತೀನಿ. ಅರ್ಥ ಆಯಿತು ಅಂದ್ಕೊತೀನಿ. ಯಾಕಂದರೆ ಇದು ಟ್ಯಾಗ್ಗೆ ಇನ್ನೋಟ್ ಮಾಡ್ತೀವಲ್ಲ ಅಲ್ಲಿ ಹೋಗುತ್ತೆ. ಇವಾಗ ಬೋಟ್ ನೆಕ್ ಬ್ಲೌಸ್ ರೆಡಿ. ಇದು ನಾನು ಆವಾಗಲೇ ಹೇಳೋದು ಮರ್ತೋಯ್ತು, ಇವಾಗ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ನೀಟಾಗಿ ಇದು ಮಾಡ್ಕೊಳ್ಳಿ. ನೋಡಿ ಈ ಲೈನ್ ಹೇಳ್ಕೊಂಡ್ಮೇಲೆ ಈ ಗ್ಯಾಪ್ ಬಂದು ನಮಗೆ 1 ಇಂಚ್ ಇರಲೇಬೇಕು ಕಂಪಲ್ಸರಿ, ಇಲ್ಲ ಅಂದರೆ ಸಣ್ಣ ಬಂದುಬಿಡುತ್ತೆ. ಓಕೆನಾ? ಇದು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಈ ಬಾಕ್ಸ್ ಮಾಡ್ಕೊಂಡಿರ್ತೀವಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ನಾವು ಈ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದ ತಗೊಂಡು ಇಲ್ಲಿಗೆ ನಾವು ಸೇರಿಸ್ಕೋಬೇಕು. ಓಕೆನಾ? ಇದು ಅಷ್ಟೇ, ಇಲ್ಲಿಂದ ಬಂದು ಇಲ್ಲಿಗೆ ಸೇರ್ಕೋಬೇಕು. ಓಕೆನಾ? ಈಗ ಫಸ್ಟು ಕ್ರಾಸ್ ಪಟ್ಟಿ, ಅಕಸ್ಮಾತ್ ಬಟ್ಟೆಲಾದರೆ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಇದು ಪೇಪರ್ ಆಗಿರೋದ್ರಿಂದ ಫಸ್ಟು ಕ್ರಾಸ್ ಪಟ್ಟಿ. ಓಕೆನಾ? ನೆಕ್ಸ್ಟು ಇದು ಫ್ರಂಟು. ನಿಮಗೆ ಬ್ಯಾಕ್ಗ್ರೌಂಡು ಸೌಂಡ್ ಕೇಳಿಸ್ಬೋದು, ಅದನ್ನು ಇಗ್ನೋರ್ ಮಾಡಿ. ಓಕೆನಾ? ನೆಕ್ಸ್ಟ್ ಇದಾಯಿತು. ಈಗ ಇಲ್ಲಿ ನೋಡಿ